ಅಮ್ಮ ಬನಶಂಕರಿ ತಾಯಿ, ಎಷ್ಟೋ ವರ್ಷದಿಂದ ಕಂಡ ಕನಸು ಇಂದು ನನ್ನ ಸಾಗೋ ಹತ್ತಿರ ಬಂದಿ. ಇಷ್ಟು ವರ್ಷದಿಂದ ಮಕ್ಕಳಾಗ್ಲಿಲ್ಲ ಅನ್ನೋ ಕೂಗು ಇಂದು ನನಗೆ ದಯಪಾಲಿಸ್ತೀಯ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಈ ವಿಷಯನ ತನ್ನ ಗಂಡ ಮೈದನರಿಗೆ ಹೇಳಿದ್ರೆ ಅದೆಷ್ಟು ಖುಷಿ ಪಡ್ತಾರೋ ಏನೋ. ಶಾರದಾ, ನೀನು ಇಲ್ಲಿ ನೀನೊಬ್ಬಳೇ ನಿಂತ್ಕೊಂಡು ಖುಷಿ ಖುಷಿಯಾಗಿ ಅದೇನು ಮಾತಾಡ್ತಿರಲ್ಲ, ಏನು ವಿಷಯ ಅಂತ ನನಗೂ ಸ್ವಲ್ಪ ಹೇಳಬಾರ್ದ? ಹೌದ್ರಿ, ನನಗಾದ ಸಂತೋಷಕ್ಕೆ ಇಂದು ಮಿತಿನೇ ಇಲ್ಲ. ನಮ್ಮ ಎಷ್ಟೋ ದಿನದ ಕನಸು ಇಂದು ನನಸಾಗೋ ಹತ್ತಿರ ಬಂದಿದೆ. ಅಯ್ಯೋ ಲೇ ಲೇ ಶಾರದಾ, ಏನು ವಿಷಯ ಅಂತ ನನಗೂ ಹೇಳಿದ್ರೆ ನಾನು ಸ್ವಲ್ಪ ಖುಷಿ ಪಡಬಹುದಲ್ವೇ? ಅದೇನಂದ್ರೆ ಅದೇ ರೀ, ನೀವು ತಂದೆ ಆಗ್ತಿದ್ದೀರಾ. ಏನು? ನಾನು ತಂದೆಯಾಗುತ್ತಿದ್ದೇನಾ? ಶಾರದಾ, ನೀನು ಹೇಳುತ್ತಿರುವ ಮಾತು ನಿಜವೇ? ಹೌದ್ರಿ, ನಿಜಾನೇ. ಶಾರದಾ ಶಾರದಾ ಶಾರದಾ, ಎಂತ ಸಂತೋಷದ ವಿಷಯವನ್ನು ನನ್ನ ಎದುರಿಗೆ ಹೇಳಿಬಿಟ್ಟೆ ಕಣೆ ನೀನು. ಅಮ್ಮ ಬನಶಂಕರಿ, ಕೊನೆಗೂ ನಮ್ಮಿಬ್ಬರ ಕೂಗು ಕೇಳಿ ನಮಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿದೆಯಲ್ಲ, ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ಈ ನಮ್ಮಿಬ್ಬರ ಜೀವನ ಸಾರ್ಥಕವಾಯಿತು. ನಿಜ ರೀ, ನಮ್ಮ ಎಷ್ಟೋ ದಿನದ ಕನಸು ನನಸಾಗ್ತಿದೆ. ನಮ್ಮ ಸಂತೋಷಕ್ಕೆ ಮಿತಿನೇ ಇಲ್ಲ. ಹಾಗೆ ವಿಷ್ಣು ವಿಜಯನಿಗೆ ಈ ವಿಷಯ ಗೊತ್ತಾದ್ರೆ ಅದೆಷ್ಟು ಸಂತೋಷ ಪಡ್ತಾರೋ ಏನೋ. ಹೌದು ಕಣೆ, ಇಂದು ಈ ವಿಷಯ ಅವರಿಬ್ಬರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಇಂದು ಈ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನೇ ಆಚರಿಸಿ ಬಿಡುತ್ತಾರೆ. ಅದು ಗೊತ್ತಾ ನಿನಗೆ ಶಾರದಾ? ನನಗೆ ಯಾಕೋ ಅನಿಸ್ತಾ ಇದೆ, ದಿನಗಳಿದ ಹಾಗೆ ನೀನು ಯಾಕೋ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ದೀಯಾ ಅಂತ. ಮತ್ತೆ ಶುರು ಮಾಡ್ಕೊಂಡ್ರ ಈ ನಿಮ್ಮ ಕೀಟ್ಲೇನಾ? ನಿಜ ಕಣೆ, ಇಂದು ಈ ನಿನ್ನ ಮುಖವನ್ನು ನೋಡಿದರೆ ನನಗೆ ಮದುವೆ ದಿನದ ನೆನಪು ಬರುತ್ತದೆ. ನನಗೆ ಹೋಗ್ರಿ, ಮದ್ವೆ ಆಗಿ ಮಗು ಆಗೋ ಸಮಯ ಬಂದ್ರು ನಿಮಗಿನ್ನ ಆ ಕೀಟ್ಲೆ ತಪ್ಪಿದ್ದಲ್ಲ ಬಿಡಿ. ಹುಚ್ಚಿ, ಹುಣಸಿ ಗಿಡ ಮುಪ್ಪಾದ್ರು ಅದರ ಹುಳಿ ಏನಾದ್ರೂ ಮುಪ್ಪಾಗುತ್ತಿದ್ದೀನಿ. ನೀನೀಗ ಮದುವೆಯಾದ ಮೊದಲನೆಯ ರಾತ್ರಿಯನ್ನ ಒಂದು ಸಾರಿ ನೆನಪು ಮಾಡ್ಕೊಂಡು ನೋಡೋಣ. ಹೋಗ್ರಿ, ನನಗೆ ನಾಚಿಕೆ ಆಗ್ತಿದೆ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ಓ ಪ್ರಿಯೆ, ಹೃದಯದ ಭಾವವೇ ಜೀವದ ಬಂಧವೇ, ನನ್ನಂತರಾಳದಲ್ಲಿ ಹಾಡಿನಲ್ಲಿ ಹಂಸವೇ.
ತಾರೆಯು ಬಾನಿಗೆ ಚಂದ, ತಾವರೆಯು ನೀರಿಗೆ ಚಂದ. ತಾವರೆಯ ಕೆನ್ನೆಯ ಚಲುವೆ ಜೊತೆ ಇರಲು ನಾನು ಚಂದ. ಹರಿಶಿರದ ಜೊತೆಯೇ ಕುಂಕುಮವೂ ಚಂದ. ಇಂಪಾದ ಸ್ವರಗಳಿಗೆ ಗಮಕಗಳು ಚಂದ. ಶ್ರೀಮತಿಯು ನಗುತ್ತಿರಲು ಹಾಲು ಜೇನಿಗಿಂತ ಚಂದ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ. ತಾವರೆಯು ಬಾಲಿಗೆ ನೀ ನಡೆದು ಬರಲು ಅಲ್ಲಿ ಸೌಗಂಧ ಗಮಿಸಲೇ ಇಲ್ಲ, ನಿನ್ನಲ್ಲಿ ಪರಿಮಳ ಎಲ್ಲ. ಪ್ರೀತಿಯ ಬುದ್ಧಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರೂರ ಬೀದಿಗೆ ನಡೆದು ಮುದ್ದಿಸಲು ಬಂದೆ ನಿನ್ನ. ಪರಿಮಳದ ವಲ್ಲಂಗದಿ ಇರಿಸುವೆನು ನಿನ್ನ. ಚಂದನದ ನೀರಾದಿನು ನಾನೇ ಬಳಿಸಿರಲು ನನ್ನ. ಓ ಗೆಳತಿ ಓ ಗೆಳತಿ ನೀನೆ ನನ್ನ ಪ್ರಾಣದೊಡತಿ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ. ನನ್ನಂತರಾಳದಲ್ಲಿ ಹಾಡಿನಲ್ಲಿ ವಾಸವೇ. ಲಾ 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 ಲಾ. ಲಾ 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 ಲಾ. ಓ ಪ್ರಿಯೆ, ಅಣ್ಣ ಅತ್ತಿಗೆ ಹಾ ಬನ್ರಪ್ಪ, ನಿಮ್ಮ ಹತ್ರ ಒಂದು ವಿಷಯ ಹೇಳಿದಿದೆ. ಅದೇನು ಅಂದ್ರೆ ಅಯ್ಯೋ ಅದೇನು ವಿಷಯ ಅಂತ ಹೇಳಿ ಅತ್ತಿಗೆ. ಅದಲ್ಲಪ್ಪ, ಅದೇನು ಅಂದ್ರೆ ರೀ, ಅದೇನಂತ ನೀವೇ ಹೇಳ್ಬಾರ್ದಾ? ಶಾರದಾ, ನಾನು ಹೇಳೋ ಬದಲು ನೀನೇ ಹೇಳ್ಬಿಡೋದ. ಅತ್ತಿಗೆಮ್ಮ, ಈ ವಿಷಯವನ್ನ ಹೇಳೋದಕ್ಕೆ ಇಷ್ಟೊಂದು ಭಯ ಪಡ್ತಿದ್ದೀರಲ್ಲ, ಅದೇನಂತ ಧೈರ್ಯವಾಗಿ ಹೇಳಿ. ನೀನ್ ಹೇಳು ಅಂತ ಇಬ್ರು ಜಗಳ ಮಾಡ್ತಾನೆ ಇದ್ದೀರಾ. ಅದಕ್ಕೆ ಅದೇನು ಅಂತ ನೀವೇ ಹೇಳ್ಬಿಡಿ. ಚೇಚೆ, ಅದೇನಂದ್ರೆ ಅದು ನಿಮ್ಮಣ್ಣ ತಂದೆ ಆಗ್ತಿದ್ದಾರೆ, ನೀವಿಬ್ರು ಚಿಕ್ಕಪ್ಪಂದ್ರಾಗ್ತಿದ್ದೀರಾ. ನಮ್ಮಣ್ಣ ತಂದೆ ಆಗ್ತಿದಾರ, ನಾವು ಚಿಕ್ಕಮ್ಮನ ಆಗ್ತಾ ಇದ್ವಿ. ವಿಜಯ್, ನೀನು ಕೂಡ ಚಿಕ್ಕಪ್ಪ ಆಗ್ತಾ ಇದೀಯ ಕಣೋ. ಹೌದಣ್ಣ. ಅತ್ತಿಗೆ, ಇಂತಹ ಸಂತೋಷದ ವಿಷಯನ ಈ ರೀತಿ ಹೇಳ್ತಾ ಇದ್ರೆ ಇದು ನಾವೆಲ್ಲರೂ ಖುಷಿ ಪಡುವ ವಿಚಾರ ಅಲ್ವೇ? ಅದಕ್ಕೆ ಈ ವಿಷಯವನ್ನ ಕೇಳಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಈ ಇಡೀ ನಮ್ಮೂರಿಗೆ ಸಿಹಿ ಹಂಚಿ ಹಬ್ಬ ಮಾಡ್ಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇದೆ ಅದಕ್ಕೆ ನನಗೆ. ಆಯ್ತಪ್ಪ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಕೊಂಡು ಬರೋಣ, ಆಯ್ತಾ? ಹಾ, ಅದು ಸರಿ ವಿಜಯ್. ನೀನು ಯಾವುದೇ ಕೆಲಸಕ್ಕೆ ಅರ್ಜಿ ಹಾಕುತ್ತೇನೆ ಅಂತ ಹೋಗಿದ್ಯಲ್ಲ, ಆ ಕೆಲಸದ ವಿಷಯ ಏನಾಯ್ತು ಅಂತ ಹೇಳ್ಬಾರ್ದಾ? ಓ, ಆ ವಿಷಯನಾ? ಹೌದಣ್ಣ, ಇಂದು ನಮ್ಮ 5 ಜಿಲ್ಲೆಗಳಲ್ಲಿ PSI ಹುದ್ದೆಗಳಿಗೆ ಅರ್ಜಿ ಕರೆದಿದ್ದರು. ಅದಕ್ಕೆ ನಾನು ವಿಷ್ಣು ಅಣ್ಣ ಹೋಗಿ ನನ್ನ ಹೆಸರಿನ ಮೇಲೆ ಅರ್ಜಿ ಹಾಕಿ ಬಂದಿದ್ದೇನೆ. ಸಂತೋಷ ವಿಜಯ್, ತುಂಬಾನೇ ಸಂತೋಷ. ಆ ದೇವರ ದಯದಿಂದ ನಿನಗೊಂದು ನೌಕರಿ ಸಿಕ್ಬಿಟ್ರೆ ಅಷ್ಟೇ ಸಾಕಪ್ಪ ನಮಗೆ. ಹೌದಪ್ಪ ವಿಜಯ್, ನಿಮ್ಮಣ್ಣ ವಿಷ್ಣು ಅಂತೂ ಅದೇನೋ ಜಾಸ್ತಿ ಓದ್ಬಿಟ್ಟಿದ್ದೀನಿ, ಸಣ್ಣ ಪುಟ್ಟ ಕೆಲಸ ಆಗಲ್ಲ ಅಂತ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ನೀನಾದ್ರೂ ಅರ್ಜಿಯಾಗಿ ಬಂದಿದ್ದಿಲ್ಲ, ಅಷ್ಟು ಸಾಕು ನಮಗೆ. ಅತ್ತಿಗೆಮ್ಮ, ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕಾದ್ರೆ ಅದು ಎಂತಹದ್ದೇ ಸಾಧನೆ ಎನ್ನುವ ಶಿಖರ ಕೂಡ ಇದ್ದರು ಅದನ್ನ ಹತ್ತಿ ಅದರ ನೆತ್ತಿಯ ಮೇಲೆ ವಿಜಯದ ಪತಾಕೆಯನ್ನ ಹಾರಿಸುತ್ತೀವಿ. ಅತ್ತಿಗೆಮ್ಮ, ನಾನು ಖಂಡಿತವಾಗ್ಲೂ ಹಾರಿಸುತ್ತೇನೆ. ಶಹಬಾಷ್ ವಿಜಯ್, ಶಹಬಾಷ್. ಈ ನಿನ್ನ ಛಲವನ್ನು ಕಂಡು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೋಡು, ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ನಿಯತ್ತಿನಿಂದ ನಿಭಾಯಿಸಬೇಕು. ಕಾನೂನು ಅಂತ ಬಂದಾಗ ಯಾವ ರಾಜಕಾರಣಿ ಆದರೂ ಸರಿ, ಅಧಿಕಾರಿಗಳಾದರೂ ಸರಿ, ಕೊನೆಗೆ ಈ ನಮ್ಮ ಸಂಬಂಧವಾದರೂ ಸರಿ,
ತಕ್ಕ ಶಿಕ್ಷೆ ಅನ್ಯಾಯಕ್ಕೆ ಆಗ್ಲೇಬೇಕಪ್ಪ, ಆಗ್ಲೇಬೇಕು. ಅಣ್ಣ, ನಮ್ಮಂತ ರೈತರ ಮಕ್ಕಳನ್ನ ಬರೀ ನೇಗಿಲು ಹಿಡಿಯೋದಕ್ಕೆ ಮಾತ್ರ ಸೀಮಿತ ಅಂತ ತಿಳಿದುಕೊಂಡಿರುವ ಆ ಆದಿಶೇಷನ ಹಾಗೆ ಕೆಲವು ಭ್ರಷ್ಟ ರಾಜಕಾರಣಿಗಳು ಅವರ ಹೆಸರಿನ ಮೇಲೆ ರೈತರಿಗೆ ಮಾಡುತ್ತಿರುವ ಅನ್ಯಾಯ ಅಕ್ರಮಗಳನ್ನ ಮೆಟ್ಟಿ ನಿಂತು ನಮ್ಮಂತ ರೈತರ ಮಕ್ಕಳು ಬರೀ ನೇಗಿಲು ಹಿಡಿಯೋದಕ್ಕೆ ಮಾತ್ರ ಅಲ್ಲ, ಖಾದಿ ಕಾಕಿಗಳನ್ನ ಹಾಕಿಕೊಂಡು ಕೈನಲ್ಲಿ ಲಾಠಿ ಹಿಡ್ಕೊಂಡು ಬೂಟಿನಿಂದ ಒದ್ದು ಅವರಿಗೆ ಬುದ್ಧಿ ಕಲಿಸ್ತೇವೆ ಅನ್ನೋದನ್ನ ನಾನು ತೋರಿಸುತ್ತೇನಣ್ಣ, ನಾನು ತೋರಿಸುತ್ತೇನೆ. ಏ ವಿಷ್ಣು ವಿಜಯ್, ಈಗ ತಾನೇ ಮನೆಗೆ ಬಂದಿದ್ದೀರಾ? ಖುಷಿ ಪಡುವ ವಿಚಾರವನ್ನು ಬಿಟ್ಟು ಆಗಲೇ ನ್ಯಾಯದ ಬಗ್ಗೆ ಜಗಳ ಶುರು ಮಾಡ್ಕೊಂಡು ಬಿಟ್ರಲ್ಲ. ಈ ನಿಮ್ಮ ಬುದ್ಧಿಗೆ ಇನ್ನೇನು ಹೇಳಬೇಕೋ ನಾನು? ಹೋಗ್ಲಿ ಬಿಡ್ರಿ, ಅವ್ರನ್ನ ಯಾಕೆ ಬೈತೀರಾ? ನಡ್ರಿ ಎಲ್ಲರೂ ಒಳಗೆ ಹೋಗಿ ಊಟ ಮಾಡೋಣಂತೆ. ನಮಸ್ಕಾರ ಶಿವಣ್ಣನವರಿಗೆ. ನಮಸ್ಕಾರ. ಅಂದ ಹಾಗೆ ತಾವು ಯಾರಂತ ಗೊತ್ತಾಗ್ಲಿಲ್ಲ? ನೀವು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು, ನಾವು ಯಾರು ಅಂತ ನಿಮಗೆ ಗೊತ್ತಿಲ್ಲ ಎಂದು ಕಾಣುತ್ತದೆ. ಅಂದ ಹಾಗೆ ನನ್ನ ಹೆಸರು ದಯಾನಂದ್ ಅಂತ, ಈ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷ ನಾನು. ಓಹೋ, ನಮ್ಮ ರೈತ ಸಂಘದ ಅಧ್ಯಕ್ಷರು. ನಿಮ್ಮ ಬಗ್ಗೆ ತುಂಬಾನೇ ಕೇಳಿದ್ದೇನೆ, ಆದ್ರೆ ನೋಡಿರ್ಲಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡಿ, ಈಗ ನೋಡಿದ್ದೀರಲ್ಲ ಅಷ್ಟೇ ಸಾಕು. ಅಂದ ಹಾಗೆ ಈ ಸಾರಿ ನಮ್ಮ ರೈತಾಪಿ ಜನಗಳಿಗೆ ಅನುಕೂಲವಾಗಲೆಂದು ಮುಂದೆ ಬರುವ MLA ಚುನಾವಣೆಗಳನ್ನು ನಿಮ್ಮ ಅಭ್ಯರ್ಥಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ. ಏನು, ನಾನು ಚುನಾವಣೆಗೆ ನಿಲ್ಲುವುದಾ? ಏನು ಹೇಳುತ್ತಿದ್ದೀರಾ ಅಧ್ಯಕ್ಷರೇ? ನಾವು ಹಗಲಿರುಳೆನ್ನದೆ ಕಷ್ಟಪಟ್ಟು ಮಣ್ಣಿನಲ್ಲಿ ದುಡಿಯುತ್ತಿರುವ ರೈತಾಪಿ ಜನಗಳು. ಅಂಥದ್ರಲ್ಲಿ ನಮಗೇಕೆ ಬೇಕು ಅಧ್ಯಕ್ಷರೇ ಈ ರಾಜಕೀಯದ ಸಹವಾಸ? ಅದು ಹಾಗಲ್ಲ ಶಿವಣ್ಣವರೇ, ನಮ್ಮ ಜಿಲ್ಲೆಗಳು ಎಲ್ಲ ರೈತರು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಮಯದಲ್ಲಿ ಈ ನಿಮ್ಮ ತಮ್ಮಂದಿರು ಬಂದು ನಿಮ್ಮ ಹೆಸರನ್ನು ಕೊಟ್ಟರು. ಆದರೆ ಈ ರೈತರು ಎಲ್ಲರೂ ಸೇರಿಕೊಂಡು ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ. ಆಗಲ್ಲಂತ ಮಾತ್ರ ಹೇಳಬೇಡಿ ಶಿವಣ್ಣರೇ. ಓಹೋ, ಇದು ಇವರು ಮಾಡಿರುವ ಕೆಲಸನಾ? ಲೇ ವಿಷ್ಣು ವಿಜಯ್, ಇದರಲ್ಲಿ ನಿಮ್ಮ ಕೈವಾಡವಿದೆ ಅಂತ ನನಗೆ ಮೊದಲೇ ತಿಳಿದಿತ್ತು ಕಣು. ಯಾರೋ ಏನೋ ಹೇಳಿದ್ರು ಅಂತ ನಾನು ಆದಿಶೇಷನ ವಿರುದ್ಧ ಚುನಾವಣೆಗೆ ನಿಂತು ಗೆಲ್ಲಕ್ಕಾಗುತ್ತಾ? ದಯವಿಟ್ಟು ಈ ನಿಮ್ಮ ರಾಜಕೀಯದ ಕನಸನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಅಣ್ಣ, ರೈತರಂದ್ರೆ ಬರೀ ಗಾಣದ ಎತ್ತಿನ ಹಾಗೆ ದುಡಿಯೋದು ಅಷ್ಟೇ ಅಂತ ತಿಳ್ಕೊಂಡ್ರೆ ಈ ಸರ್ಕಾರಕ್ಕೆ ನಾವು ಅರ್ಥ ಮಾಡಿಸ್ಲೇಬೇಕಣ್ಣ. ಈ ರೈತ ಇಡೀ ದೇಶಕ್ಕೆ ಅನ್ನ ನೀಡೋದು ಗೊತ್ತು, ಪ್ರಸಂಗ ಬಿದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಗೊತ್ತು ಅಂತ ನಿರೂಪಿಸಿ ತೋರಿಸಿದಾಗ್ಲೇ ಅಣ್ಣ ಈ ಸರ್ಕಾರಕ್ಕೆ ಈ ರೈತರ ತಾಕತ್ ಏನು ಅಂತ ಅರ್ಥ ಆಗೋದು. ಅದು ಆಗಲ್ಲ ವಿಷ್ಣು. ನಮ್ಮಂತ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಡದ ಈ ಸರ್ಕಾರ ಇನ್ನು ನಾವೇ ರಾಜಕೀಯಕ್ಕೆ ಬಂದರೆ ನಮಗೆ ಬೆಲೆ ಎಲ್ಲಿ ಸಿಗುತ್ತದೆಯೋ? ದಯವಿಟ್ಟು ಈ ನಿಮ್ಮ ರಾಜಕೀಯದ ಕನಸನ್ನು ಇಲ್ಲಿಗೆ ಬಿಟ್ಟು ಬಿಡಿ, ತಿಳಿತಾ? ಏನ್ರಿ ನೀವು? ವಿಷ್ಣು ಹೇಳೋ ಮಾತು ನಿಜ ಇದೆ ರೀ. ರೈತರು ಅಂದ್ರೆ ಕಡೆಗಣ್ಣಿನಿಂದ ನೋಡೋ ಕೆಟ್ಟ ಸರ್ಕಾರಗಳಿಗೆ ಬುದ್ಧಿ ಕಲಿಸೋದಕ್ಕೆ ಸರಿಯಾದ ಸಮಯ. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಹೌದಣ್ಣ, ಈ ಚುನಾವಣೆಯಲ್ಲಿ ನೀನು ಖಂಡಿತವಾಗ್ಲೂ ಗೆಲ್ಲುತ್ತೀಯ ಎನ್ನುವ ನಂಬಿಕೆ ನಮಗಿದೆ. ಆಗಲಾದರೂ ಈ ದೇಶದಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನ ಸ್ವಲ್ಪನಾದ್ರೂ ತಡೆಗಟ್ಟಬಹುದು. ಬೆಳಗಾದ್ರೆ ಎತ್ತಿನ ಗಾಡಿ ಮೇಲೆ ಕುಳಿತುಕೊಳ್ಳುವ ಇದೇ ಅನ್ನದಾತ ಅದೇ ಭ್ರಷ್ಟ ರಾಜಕಾರಣಿ ಕುರ್ಚಿಯನ್ನು ಕಿತ್ತುಕೊಂಡು ನಾವು ಕುಳಿತು ರಾಜಭಾರ ಮಾಡೋದನ್ನ ಅವ್ರೇನಾದ್ರೂ ನೋಡಿದ್ರೆ ತುಕ್ಕು ಹಿಡಿದಿರುವ ರಾಜಕಾರಣಿಗಳೆಲ್ಲರೂ ತಮ್ಮ ತಮ್ಮ ಮನೆ ಸೇರ್ಕೊಳ್ತಾರೆ. ನೀನು ಈ ಚುನಾವಣೆಗೆ ಒಪ್ಪಿಕೋ. ಸರಿ ಬಿಡಿ, ನೀವೆಲ್ಲ ಒಪ್ಪಿಕೊಂಡ ಮೇಲೆ ನಾನಾದ್ರೂ ಏನು ಮಾಡಬೇಕಾಗುತ್ತದೆ ನೋಡಿ. ನಮ್ಮಂತ ರೈತರು ಚುನಾವಣೆಗೆ ನಿಲ್ಲುವುದರಿಂದ ಈ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತದೆ. ಖಂಡಿತವಾಗ್ಲೂ ನಾನು ಈ ಚುನಾವಣೆಗೆ ನಿಲ್ಲಲು ಒಪ್ಪಿಕೊಳ್ಳುತ್ತೇನೆ. ಅಣ್ಣ, ಇಲ್ಲಿಯವರೆಗೂ ನಿನ್ನ ಒಪ್ಪಿಗೆಗೋಸ್ಕರನೇ ಕಾಯ್ತಾ ಇದ್ವಿ. ಆವತ್ತು ಆದಿಶೇಷ ಹಾಕಿದವು ಚಾಲೆಂಜ್ ಇನ್ನೂ ನನ್ನ ತೈಲಲ್ಲಿ ಹಾಗೆ ಗುಗುಡ್ತಾ ಇದೆ ಅಣ್ಣ. ಅವತ್ತು ಅವನು ಎಷ್ಟು ಅಗಲಾಡಿದ್ದ ಅನ್ನೋದು ನನ್ನ ಮನಸ್ಸಲ್ಲಿನ್ನೂ ಕೋತನೆ ಕುದಿತಾ ಇದೆ ಅಣ್ಣ. ಈ ಮುಂಬರೋ ಚುನಾವಣೆಯಲ್ಲಿ ನೀನು ಗೆಲ್ತೀಯಾ ಅನ್ನೋ ಭರವಸೆ ನನಗಿದೆ.
ಆ ಕೆಂಗೊಂಡ ದುರ್ಗಾದೇವಿ ತಾಯಿ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರ್ತದೆ ಅಣ್ಣ. ಇನ್ನು ಮುಂದೆ ನೋಡ್ತಾ ಇರೋಣ, ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಭೇಟಿ ನೀಡಿ ನಿನ್ನ ಚುನಾವಣೆ ಪ್ರಚಾರನ ನಾವು ಮಾಡ್ತೀವಿ. ಆ ಜವಾಬ್ದಾರಿನ ನಾನು ವಿಜಯ್ ನೋಡ್ಕೊಡ್ತೀವಣ್ಣ. ನಿನ್ನ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ವಿ, ನಮಗಷ್ಟೇ ಸಾಕು. ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ ಒಗ್ಗಟ್ಟಿರ್ಲಿ, ಏನೇ ಬರಲಿ ಒಗ್ಗಟ್ಟಿರ್ಲಿ, ಒಂದೇ ಮಾತರಂ, ಒಂದೇ ಮಾತರಂ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನೋಡಿ, ಚುನಾವಣೆ ಸಮಯದಲ್ಲಿ ಜಗಳ ಕಿತ್ತಾಟಗಳನ್ನು ಮಾಡಿ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಬೇಡಿ. ಒಂದು ವೇಳೆ ಜನಗಳ ಆಯ್ಕೆಯಂತೆ ಯಾರು ಗೆಲುವನ್ನು ಸಾಧಿಸುತ್ತಾರೋ ಆ ಗೆಲುವನ್ನು ಒಪ್ಪಿಕೊಂಡು ಸುಮ್ಮನಿರಬೇಕಷ್ಟೇ. ಆಯ್ತಣ್ಣ. ನೋಡಿ ಶಿವಣ್ಣವರೇ, ನೋಡಿ, ಚುನಾವಣೆ ಸಮಯದಲ್ಲಿ ಜಗಳವನ್ನು ಕಿತ್ತಾಡಿಕೊಳ್ಳುವುದು ಚಲೋ ಅಲ್ಲ. ಯಾರ ಮನಸ್ಸಿಗೂ ನೋವು ಮಾಡುವುದು ಸರಿಯಲ್ಲ. ಜನಗಳ ಆಯ್ಕೆಯಂತೆ ನಿಮ್ಮ ಆಯ್ಕೆ. ಯಾರು ಗೆಲ್ಲಬೇಕು ಅವರ ಗೆಲುವನ್ನು ಒಪ್ಪಿಕೊಂಡ್ರೆ ಸಾಕು. ಆಗಲಿ, ನೀವು ಹೇಳಿದ ಹಾಗೆ ನಾನು ಚುನಾವಣೆಗೆ ನಿಲ್ಲುತ್ತೇನೆ. ನಮಸ್ಕಾರ, ನಾ ಇನ್ನು ಬರುತ್ತೇವೆ. ಹೋಗಿ ಬನ್ನಿ ಅಧ್ಯಕ್ಷರೇ. ಆಯ್ತು ಅಧ್ಯಕ್ಷರೇ, ಹೋಯ್ ಬನ್ನಿ. ನಿಮ್ಮಿಂದ ತುಂಬಾ ಸಂತೋಷ ಆಯ್ತು. ನೋಡಿ, ಇವತ್ತು ಶ್ರಾವಣ ಶುಕ್ರವಾರ, ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರೋಣ ಬನ್ನಿ. ವಿಷ್ಣು ವಿಷ್ಣು ಓಹೋ, ಬಾ ಪ್ರಿಯಾ. ವಿಷ್ಣು, ಯಾರಪ್ಪ ಇವರು? ಅಣ್ಣ, ಇವಳು ಪ್ರಿಯಾ ಪ್ರಿಯಾ ಅಂತ ಅಣ್ಣ, ನನ್ನ ಸ್ನೇಹಿತೆ. ಏ ಕೋತಿ, ಬರೀ ಸ್ನೇಹಿತೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಹೇಳ್ತೀನಿ ಬಿಡಿ ಅತ್ತಿಗೆ. ಇವಳು ಪ್ರಿಯಾ ಅಂತ ನಮ್ಮ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಬಂದಿರೋ PDO ಅಧಿಕಾರಿ, ನನ್ನ ಸ್ನೇಹಿತೆ. ನಾವಿಬ್ರು ಒಬ್ಬರನ್ನೊಬ್ಬರು ಮನಸಾರೆ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಅಣ್ಣ, ನೀವಿಬ್ರು ಒಪ್ಪಿದ್ರೆ ಮಾತ್ರ ಅಣ್ಣ. ಸರಿ ಬಿಡಿ, ನೀವೆಲ್ಲರೂ ಇಷ್ಟಪಟ್ಟು ಒಪ್ಪಿಕೊಂಡಿದ್ದರಿಂದ ಮೇಲೆ ನಾನಾದರೂ ಏನು ಮಾಡಬೇಕಾಗುತ್ತದೆ. ಒಟ್ಟಿನಲ್ಲಿ ನೀವಿಬ್ಬರು ನಗು ನಗುತ್ತಾ ಜೀವನ ಮಾಡಿಕೊಂಡು ಹೋದ್ರೆ ಅಷ್ಟೇ ಸಾಕು ನನಗೆ. ಹೌದಪ್ಪ ಮೈದಿನ, ನೀವಿಬ್ರು ಪ್ರೀತಿ ಮಾಡಿ ಇಷ್ಟಪಟ್ಟಿದ್ದೀರಾ ಅಂದಮೇಲೆ ನಿಮ್ಮಿಬ್ಬರ ಮದುವೆನ ಖಂಡಿತ ನಾವು ಮಾಡ್ತೀವಿ. ಹಾ, ನೋಡಮ್ಮ ಪ್ರಿಯಾ, ಆದಷ್ಟು ಬೇಗ ಈ ವಿಷಯವನ್ನು ನಿಮ್ಮ ಮನೆಯವರಿಗೆ ತಿಳಿಸಿ ನಿಮ್ಮ ಮದುವೆಯನ್ನು ಬಲು ವಿಜೃಂಭಣೆಯಿಂದ ಮಾಡಿ ನಾನು ಮುಗಿಸುತ್ತೇನೆ. ನಿನಗೆ ಖುಷಿನಾ? ಆಯ್ತು ಬಾಬಾ. ವಿಷ್ಣು ಅಣ್ಣ, ಇದೇನಣ್ಣ ಗ್ರಾಮ ಪಂಚಾಯತಿಗೆ ಅದು ಯಾವುದೋ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೆ. ಇವಾಗ ನೋಡಿದ್ರೆ ದಿಢೀರ್ನೆ ಪ್ರಿಯಾ ಮೇಡಮ್ನ ಕರ್ಕೊಂಡೇ ಬಂದ್ಬಿಟ್ಟಿದೀಯಾ? ಏ ತಲೆ ಹಟ್ಟೆ, ಸಾಕು ಸುಮ್ಮನಿರೋ, ಏನಾದ್ರೂ ಹೇಳ್ಬೇಡ ನೀನು. ಆದ್ರೂ ವಿಷ್ಣು, ಪ್ರೀತಿ ಮಾಡೋದು ಮಾಡಿದೀಯಾ? ಒಳ್ಳೆ ಶ್ರೀಗಂಧದ ಗೊಂಬೆ ತರ ಇರೋ ಹುಡುಗಿನೇ ಪ್ರೀತಿ ಮಾಡಿದೀಯಾ ಬಿಡು. ಜೇನಿನ ಗೂಡು ನಾವೆಲ್ಲ ಹಿರಿಯದರ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಜೇನಿನ
ಮಣಿದಾಗ ನೀರು ಕೊಡಬಿದ್ದ ಮೇಲೆ ಏ ಚಂದವೋ ಏ ಚಂದವೋ ಮನಸ್ಸಿಟ್ಟು ಪ್ರೀತಿ ಕೈಯಿಟ್ಟು ದಾನ ಕೊಡದಿದ್ದ ಮೇಲೆ ಈ ಚಂದವು ಈ ಚಂದವು ಕೂಡಿಗಾಗಿ ತಂದ ತವರಿಗಾಗಿ ನನ್ನವರೇ ನನಗೆ ಇಂದು ಈ ಚಂದವೋ ಈ ಚಂದವೋ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ಕಾರ್ಯಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆ ಒಂದು ಗುತ್ತು ಒತ್ತಾಸೆ ಒಂದು ಗುತ್ತು ನಗುವೆ ನಮ್ಮ ಸತ್ತು ಅದು ನಮಗ ಮಾತ್ರ ಗೊತ್ತು ಇದು ಏಳು ಜನ್ಮದಿಂದ ಬಂದ ಸಂಸಾರ ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ದೀಪಾವಳಿ ದೀಪಾವಳಿ ಗೋವಿಂದ ಅಮ್ಮ ಮಗವಾದನು ಮನೆಗೆ ಬೆಳಕಾದನು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಮ್ಮ ಮಗುವಾದನು ಮನೆಗೆ ಬೆಳಕಾದನು ಸರಿ ಬನ್ರಿ, ಇವರಿಬ್ರು ಮಾತಾಡ್ತಾ ಇರ್ಲಿ, ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ. ಅಣ್ಣ ನೀನು ಮತ್ತೆ ಹೊಸ ಅತ್ತಿಗೆ ಇಲ್ಲೇ ರೀ, ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅಣ್ಣ ನಾನು ಬೇಕಾದ್ರೆ ಹೇಗಾದ್ರೂ ಮ್ಯಾನೇಜ್ ಮಾಡಿ ಅಣ್ಣ ಅತ್ತಿಗೆ ಅಲ್ಲೇ ಸ್ವಲ್ಪ ಹೊತ್ತು ಇರೋ ಥರ ಮಾಡ್ತೀನಿ. ನೀನು ಬೇಕಾದ್ರೆ ಇಲ್ಲಿ ಡುಯೆಟ್ಟು ಅದೇನಾದ್ರೂ ಇದ್ರೆ ಮುಗಿಸ್ಕೊ, ಆಯ್ತಾ? ತಲೆ ಹೊರಟೆ ಇಂಥದ್ರಲ್ಲೇ ಇರ್ತೀಯಲ್ಲ. ವಿಷ್ಣು, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ ವಿಷ್ಣು. ಹೌದಾ? ಅಂಥದ್ದೇನು ಪ್ರಿಯಾ ಮುಖ್ಯವಾದ ವಿಷಯ? ಸಡನ್ ಆಗಿ ನಮ್ಮ ಮನೆವರೆಗೂ ಬಂದ್ಬಿಟ್ಟಿದ್ಯಾ? ವಿಷ್ಣು, ನಮ್ಮೂರಿಂದ ಫೋನ್ ಬಂದಿತ್ತು, ನನ್ನ ತಾಯಿಗೆ ತುಂಬ ಸೀರಿಯಸ್ ಆಗಿದೆ ಅಂತೆ. ಅದಕ್ಕೆ ಅವರು ಬದುಕಿರಾಗಲೇ ನನ್ನ ಮದುವೆ ನೋಡಬೇಕಂತ ಹಠ ಹಿಡ್ತಿದ್ದಾರಂತೆ. ಅದಕ್ಕೆ ನನ್ನ ಮಾವನ ಜೊತೆ ಮದುವೆ ಮಾಡ್ತೀನಿ, ಬೇಗ ಬೇಗ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಛೇ, ಎಂಥ ಕೆಲಸ ಆಗೋಯ್ತು. ಹಾಗಾದ್ರೆ ಮುಂದೆ ನೀನು ಏನು ನಿರ್ಧಾರ ಮಾಡ್ಕೊಂಡಿದೀಯಾ? ಅದೇ ಅದೇ ನನಗೀಗ ತುಂಬ ತಲೆನೋವಾಗಿರೋದು. ಆದರೆ ಒಂದು ಮಾತು ಮಾತ್ರ ಸತ್ಯ ನೋಡಿ, ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ನನ್ನ ಕೊಳ್ಳಿಗೆ ತಾಳಿ ಕೊಟ್ಟಿದ್ರೆ ನಾನು ಖಂಡಿತವಾಗಿ ಬದುಕೋದಿಲ್ಲ ವಿಷ್ಣು, ಬದುಕೋದಿಲ್ಲ. ಏನು ಅಂತ ಮಾತಾಡ್ತಾ ಇದೀಯ? ಆ ರೀತಿ ಆದ್ರೆ ನಾನು ಕೂಡ ಬದುಕಿರ್ತೀನಿ ಅಂತ ತಿಳ್ಕೊಂಡಿದೀಯ? ಸಾಧ್ಯವಿಲ್ಲ ಪ್ರಿಯಾ, ಅದೆಂದಿಗೂ ಸಾಧ್ಯವಿಲ್ಲ. ಮೊದಲನೇ ಈ ನಮ್ಮಿಬ್ಬರ ಪ್ರೀತಿಯನ್ನು ಬಿಟ್ಟು ಬದುಕೋದಕ್ಕೆ ಅದೆಂದಿಗೂ ಸಾಧ್ಯವೇ ಇಲ್ಲ. ಹಾಗಾದ್ರೆ ನನ್ನದನ್ನ ಮಾತನ್ನ ನಡೆಸಿಕೊಡ್ತೀಯೇನು? ಯಾಕೆ ಪ್ರಿಯಾ, ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಅನುಮಾನನ? ಸರಿ, ಹಾಗಾದ್ರೆ ಅದೇನು ವಿಷಯ ಅಂತ ಹೇಳು. ನೋಡು, ನಾನೀಗಲೇ ನಮ್ಮೂರಿಗೆ ಹೋಗ್ತೇನೆ. ಒಂದು ವೇಳೆ ನನ್ನ ಮಾವನ ಜೊತೆ ಮದುವೆ ಮಾಡಲು
ನಮ್ಮನೇಲಿ ಒತ್ತಾಯ ಮಾಡಿದ್ರೆ, ಇಲ್ಲ ನಾನು ಒಂದು ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಆಗೋದಾದ್ರೆ ಅವರನ್ನೇ ಅಂತ ನಿರ್ದಿಷ್ಟವಾಗಿ ಹೇಳಿ ಬಂದ್ಬಿಡ್ತೇನೆ. ಏ ದಡ್ಡಿ, ಹಾಗೆ ಹೇಳಿದ್ರೆ ನಿಮ್ಮ ಮನೇಲಿ ನಿನ್ನ ಸುಮ್ಮನೆ ಬಿಟ್ಬಿಡ್ತಾರ? ಅವರು ಒಪ್ಪೋದಿಲ್ಲ ಅಂತ ನನಗೆ ಗೊತ್ತು, ಆದರೆ ಹೀಗೆ ಮಾಡದೆ ಬೇರೆ ದಾರಿ ಇಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೆ ಇದಕ್ಕೊಂದು ಅಸ್ತ್ರ ಬೇಕಲ್ವಾ? ಅದಕ್ಕೆ ನೀನೀಗ ನನ್ನ ಕೊರಳಿಗೆ ಅರಶಿನ ದಾರವನ್ನು ಕಟ್ಟಬೇಕು. ಏ ಪ್ರಿಯಾ, ಏನ್ ಹೇಳ್ತಾ ಇದೀಯ? ಅಂದ್ರೆ ನಾವಿಬ್ರು ಕದ್ದು ಮದುವೆ ಆಗೋಣ ಅಂತ ಹೇಳ್ತಾ ಇದೀಯ? ಹೌದು, ಇದನ್ನ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಇದೇ ಕೊನೆ ಅಂತ ನೀನು ತಿಳ್ಕೊಬೇಡ. ನೋಡು, ಮುಂದೊಂದು ದಿನ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡ್ಕೊಂಡ್ರಾಯ್ತು. ನೋಡು, ಈಗ ನನ್ನ ಕೊರಳಿಗೆ ನೀನು ತಾಳಿ ಕಟ್ಟಬೇಕು ಅಷ್ಟೇ. ಆಯ್ತು, ಕಟ್ತೀನಿ ಪ್ರಿಯಾ. ಆದ್ರೆ ಕಟ್ಟೋದಕ್ಕಿಂತ ಮೊದಲು ನೀನು ಕೂಡ ನನಗೊಂದು ಮಾತು ಕೊಡ್ಬೇಕು. ಆಯ್ತು, ಅದೇನು ಅಂತ ಹೇಳು. ಖಂಡಿತವಾಗಿ ನಿನಗೆ ನಾನು ಮಾತು ಕೊಡ್ತೀನಿ. ಅದೇನಂತ ಹೇಳು. ಸರಿ, ಹಾಗಾದ್ರೆ ಹೇಳ್ತೀನಿ. ನೋಡ್ ಪ್ರಿಯಾ, ಮುಂದೊಂದು ದಿನ ಈ ವಿಷಯ ಎಲ್ರಿಗೂ ಗೊತ್ತಾಗಿ ಪ್ರಾಣ ಹೋಗುವ ಸಂದರ್ಭ ಬಂದು ಒದಗಿದ್ರು ಕೂಡ ನಿನ್ನ ಜೀವಕ್ಕೆ ಏನೂ ಹಾನಿ ಮಾಡ್ಕೊಳ್ಬಾರ್ದು, ಸರಿನಾ? ಆಯ್ತು ವಿಷ್ಣು, ನಿಮ್ಮ ಮಾತಿಗೆ ನಾನು ಯಾವತ್ತೂ ಅಲ್ಲ ಅಂತ ಹೇಳೋದಿಲ್ಲ. ಆಯ್ತು, ನನ್ನ ಜೀವಕ್ಕೆ ನಾನು ಯಾವುದೂ ತೊಂದರೆಯನ್ನ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ತೇನೆ. ಆಯ್ತು ಪ್ರಿಯಾ, ಸರಿ. ಹಾಗಾದ್ರೆ ಒಂದ್ ನಿಮಿಷ ನೀನು ಇಲ್ಲೇ ನಿಂತ್ಕೋ. ಸರಿ ಆಯ್ತು. ತಾಯಿ, ಬನಶಂಕರಿ ತಾಯಿ, ಇದು ಒಂದು ಸಾರಿ ನಮ್ಮಿಬ್ಬರನ್ನ ಕ್ಷಮಿಸಿಬಿಡು ತಾಯಿ, ಕ್ಷಮಿಸಿಬಿಡು. ನಮ್ಮ ಪ್ರೀತಿ ಉಳಿಸೋಕ್ಕೋಸ್ಕರ ಬೇರೆ ದಾರಿ ಕಾಣದೆ ಈ ರೀತಿಯಾಗಿ ನಿರ್ಧಾರವನ್ನು ಮಾಡ್ತಾ ಇದ್ದೇವೆ ತಾಯಿ. ದಯವಿಟ್ಟು ಕ್ಷಮಿಸಿಬಿಡು. ಪ್ರಿಯಾ, ನೋಡು, ಇವತ್ತಿನ ದಿನ ನಮ್ಮಿಬ್ಬರ ಮದುವೆಗೆ ಈ ನಮ್ಮ ಮನೆಯೇ ಕಲ್ಯಾಣ ಮಂಟಪ. ಇಲ್ಲಿ ಕುಳಿತ ಪ್ರೇಕ್ಷಕರೇ ನಮ್ಮೆಲ್ಲರಿಗೆ ಬಂಧು ಬಳಗ. ಇಲ್ಲಿ ಬಂದ ಸಂಗೀತ ವಾದ್ಯವೇ ನಮ್ಮಿಬ್ಬರ ಮದುವೆಗೆ ಗಟ್ಟಿ ಮೇಳ. ಅದಕ್ಕೋಸ್ಕರ ನಿನ್ನ ಕೊರಳಿಗೆ ಈ ತಾಳಿಯನ್ನ ನಾನು ಕಟ್ಟಬೇಕಾಗಿತ್ತು. ಹೇಗೂ ಮದುವೆ ಅಲ್ವಲ್ಲ, ಮುಂದೊಂದಿನ ನಮ್ಮ ಅಣ್ಣ ಅತ್ತಿಗೆರನ್ನ ಒಪ್ಪಿಸಿ ಮತ್ತೆ ಮದುವೆ ಆಗೋಣ. ಈಗ ಅಲ್ಲಿವರೆಗೂ ನಿಮ್ಮ ಊರಿಗೆ ಬರೋವರೆಗೂ ನೀನೇ ಇದನ್ನ ಹಾಕೋ. ವಿಷ್ಣು, ಇದೇನು ವಿಷ್ಣು, ನಿನಗೆ ಸ್ವಲ್ಪ ಬುದ್ಧಿನೇ ಅಲ್ವಾ? ನೀವು ಓದಿದೀಯ ಅಂತೀಯಾ? ಈ ದಾರಕ್ಕೆ ಸ್ವಲ್ಪ ಅರಿಶಿನ ಆದರೂ ಹಚ್ಚಿ ತರಬಾರ್ದಾಗಿತ್ತೇನೋ. ಏನು ಹುಡುಗರೇ ಏನು? ಲೇ ದಡ್ಡಿ, ಅರಿಶಿನ ಹಚ್ಕೊಂಡು ತಗೊಂಡ್ಬಂದಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಅದೇ ಬಿಳಿ ದಾರ ಹಾಕೊಂಡ್ರೆ ನಿಮ್ಮ ಮನೇಲಿ ಯಾರಿಗೂ ಡೌಟ್ ಬರಲ್ಲ. ಯಾವುದೋ ದೇವ್ರ ದಾರ ಹಾಕೊಂಡಿದ್ದಾರೆ ಅಂತ ಸುಮ್ಮನಾಗ್ಬಿಡ್ತಾರೆ. ಅದಕ್ಕೆ ಅರಿಶಿನ ಹಚ್ಚಲಿಲ್ಲ. ಆಹಾ, ನಿನಗೂ ಬುದ್ಧಿ ಇದೆ ಅಂತ ಆಯ್ತು ಬಿಡು. ಪ್ರಿಯಾ, ಬುದ್ಧಿನೂ ಇದೆ, ತಲೆ ಒಳಗಡೆ ಮೆದುಳು ಇದೆ. ಪ್ರಿಯಾ, ತಾಳಿ ಕಟ್ಟುವ ಈ ನಲ್ಲನಿಗೆ ಈ ನಿನ್ನ ಸಿಹಿಯಾದ ಅದರಗಳಿಂದ ನೀಡುವೆಯಾ ಒಂದು ಚುಂಬನ? ಆಯ್ತು, ಮೊದಲು ಕುತ್ತಿಗೆ ಹಾರವನ್ನು ಹಾಕು.
ಹಗಲಲ್ಲೂ ಕಂಡಾಟೆ ಇರುಳಲ್ಲಿ ಒಂದಾಟೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಟೆ ಬೇರೇನು ನಾ ಕೇಳೆ ನನ್ನಾಡಿನಲ್ಲಿ ನಾವೆಂತೂ ಹೀಗೆ ನಲಿವ ನಾವೆಂತೂ ಹೀಗೆ ನಲಿವ ಸರಿ, ನಾನು ಹೋಗಿ ಬರ್ತೀನಿ. ಸರಿ, ನಡಿ ಹೋಗೋಣ ಪ್ರಿಯ.